ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಮಗು ಅಜ್ಜಿ ಹೇಳಿ ಅಜ್ಜಿ. ಸೇವಂತಿ ಹತ್ಯೆ ಹಾಡಬೇಡ ನೀನು. ನೋಡು, ಇದು ಮಗು ಅಲ್ಲ. ಯಶೋದ ಹೇಳ್ದಾಗೆ ಇದು ಗೊಂಬೆ ಗೊಂಬೆ ಕಡೆ. ನೋಡಿ, ಇದು ಗೊಂಬೆ ಅಲ್ಲ, ಇದು ನನ್ನ ಮಗು, ನನ್ನ ಮಗು. ಅರ್ಥ ಮಾಡ್ಕೋ, ನನ್ ಮಾತ್ ಕೇಳು. ನೋಡು, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಭ್ರಮೆ ಬದುಕಿದ್ದು ಸಾಕು ಕಣೆ. ವಾತ್ಸವನ್ನ ಅರ್ಥ ಮಾಡ್ಕೊಳೆ. ನೀವು ದೂರ ಇರಿ. ಯಾರು ನನ್ನ ಹತ್ರ ಬರಬೇಡಿ, ಯಾರು ನನ್ನ ಮಗ ಹತ್ರ ಬರಬೇಡಿ. ಸೇವಂತಿ ನನ್ನ ಮಾತು. ನನ್ನ ಹತ್ರ ಬರಬೇಡಿ. ನೀವ್ ಯಾರು ನನ್ನ ಹತ್ರ ಬರಬೇಡಿ. ನೀವು ನನ್ನ ಹತ್ರ, ನನ್ನ ಮಗು ಹತ್ರ ಯಾರು ಬರಬೇಡಿ. ನೀವು ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೊರಟೋಗಿ, ಎಲ್ಲ ಇಲ್ಲಿಂದ ಹೊರಟೋಗಿ, ಹೊರಟೋಗಿ ಪ್ಲೀಸ್. ಅಯ್ಯೋ, ಯಾರಾದ್ರೂ ನನ್ನ ಮಗು ವಿಷಯಕ್ಕೆ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದೆಲ್ಲ ಹೇಳಿದೀನಿ. ಹೋಗಿ, ಹೊರಟೋಗಿ. ಸುಮ್ಮನೆ ಇರೋ ಬಂಗಾರಿ. ಅಜ್ಜಿ ಏನಾಗಿದೆ ಅಜ್ಜಿ ನಿಮ್ಗೆ? ಏನೂ ಆಗಲ್ಲ. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನೋಡಿ, ಸೇವಂತಿ ಕೈಯಲ್ಲಿರೋದು ಬೊಂಬೆ ಅಲ್ಲ, ಅದು ಮಗುನೇ ಅಜ್ಜಿ. ಸೇವಂತಿ ಮಗುನೇ. ಏನಾಗಿದೆ ಅರ್ಥ ಮಾಡ್ಕೊಳ್ಳಿ. ಅರ್ಜುನ, ಏನಾಗಿದ್ಯೋ ನಿನ್ಗೆ? ಏನ್ ಮಾಡ್ತಾ ಇದೀಯ ನೀನು? ವಾತ್ಸವ ಏನು ಅಂತ ಅವಳಿಗೆ ಅರ್ಥ ಮಾಡಿಸ್ಬಿಟ್ಟು ಅವಳ ಮತ್ಗೆ ಸೊಪ್ಪಾಗ್ತಿದ್ಯಲ್ಲೋ. ಅವಳ ತಲೆ ಕೆಡಿಸ್ತಾ ಇದೆಯಲ್ಲ. ಖಂಡಿತ ಇಲ್ಲ, ಅವನು ಸತ್ಯನೇ ಹೇಳ್ತಾ ಇದ್ದಾನೆ. ನಮ್ಮ ಅತ್ತಿಗೆ ಕೈಯಲ್ಲಿರೋದು ಬೊಂಬೆ ಅಲ್ಲ, ನಮ್ಮ ಅತ್ತಿಗೆ ಎತ್ತ ಮಗು. ಭಾವ, ಸರ್, ನೀವಿಬ್ರು ನಂಬ್ತಿರ ತಾನೆ? ಇದು ಬೊಂಬೆ ಅಲ್ಲ ನನ್ನ ಮಗು ಅಂತ ನೀವಿಬ್ರು ನಂಬ್ತಿರ ತಾನೆ? ಹೌದು ಅತ್ತಿಗೆ, ನೀವಿಬ್ರು ನಂಬಲೇಬೇಕು. ಇದು ಬೊಂಬೆ ಅಲ್ಲ, ನನ್ನ ಮಗು. ಅಯ್ಯೋ ದೇವ್ರೆ, ಕೊಡಿ ಮಗುನ, ತೊಟ್ಲಲ್ಲೇ ಮಲಗಿಸ್ತೀನಿ. ಮಗುನ ಹೀಗೆ ಎರಡು ಕೈಲಿ ಎತ್ಕೊಳ್ಳೋದು. ಭಾವ ಹುಷಾರು, ಹುಷಾರು. ಇಲ್ಲಿ ನೋಡು, ಮಗು ಸ್ವಲ್ಪ ಹೊತ್ತು ಮಲಗಿರ್ಲಿ, ನೀನ್ ರೆಸ್ಟ್ ಮಾಡ್ಬಾ. ಇಲ್ಲೇ ಇಲ್ಲೇ ಮಗು ಮುಖ ನೋಡ್ಕೊಂಡು ಮಲ್ಕೋತೀನಿ ನಾನು. ಸರಿ ಸರಿ, ಬಾ. ನನ್ನ ಮಗು
ಶತ್ರು ಆ ಸೇವಂತಿಗೆ ಇಲ್ದೇ ಇರೋ ಮಗು ಇದೆ ಅಂತ ನಂಬಿಸಿ ಇಡೀ ಮನೆ ನರಳೋ ಹಾಗೆ ಮಾಡಿದೀನಿ. ಈ ಸಂತೋಷನ ಸೆಲೆಬ್ರೇಟ್ ಮಾಡ್ಬೇಕಲ್ಲ. ಬಟ್ ಒಬ್ಳೆ ಪಾರ್ಟಿ ಮಾಡೋದ್ರಲ್ಲಿ ಏನಿದೆ ಮಜಾ? ಎಸ್, ಕಣ್ಣಂಗ್ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಹಾಗೆ ನಮ್ ಮದ್ವೆ ಮುಂದಿನ ಡ್ರೀಮ್ಸ್ ಬಗ್ಗೆ ಮಾತಾಡ್ದಾಗೂ ಆಗತ್ತೆ. ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ರಿಸೀವ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವಂದ್ ಯಾಕೋ ಅತಿ ಆಯ್ತು. ಮದ್ವೆ ಆಗೋ ಹುಡುಗಿ ಫೋನ್ ಪಿಕ್ ಮಾಡದಿರೋ ಅಷ್ಟು ಅದ್ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದಾನೋ ಪುಣ್ಯಾತ್ಮ. ಇನ್ನೊಂದ್ಸತಿ ಕಾಲ್ ಮಾಡ್ಲಾ? ಬೇಡ ಬೇಡ ಬೇಡ, ಮೋಸ್ಟ್ಲಿ ಡ್ರೈವ್ ಮಾಡ್ತಾ ಇರ್ಬೇಕು. ಗಾಡಿನ ಸೈಡ್ಗೆ ಹಾಕಿ ಅವನೇ ಕಾಲ್ ಮಾಡ್ಬೋದು. ಅವನಾಗೆ ವಾಪಸ್ ಕಾಲ್ ಮಾಡೋವರೆಗೂ ವೇಟ್ ಮಾಡೋಣ. ಒಮ್ಮೆನೆ ಮಗು ಅಂತ ತಿಳ್ಕೊಂಡಿರೋ ಸೇವಂತಿ ಮನ್ಸನ್ನ ಹೇಗ್ ಬದಲಾಯಿಸ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ನೀವಿಬ್ರು ಏನ್ ಮಾಡೋಕ್ ಹೊರಟಿದ್ದೀರಾ? ಸೇವಂತಿ ಆರೋಗ್ಯನ ಉಳಿಸ್ಕೋಬೇಕು ಅಂತಿದ್ದೀವಿ. ಹೌದು, ನೀವೇ ಎಲ್ಲರೂ ನೋಡಿದ್ರಲ್ಲ, ಅದು ಮಗು ಅಲ್ಲ ಬೊಂಬೆ ಅಂತ ಹೇಳಿದಾಗ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ. ಸೇವಂತಿ ಈಗ ಒಂದು ಸಣ್ಣ ಟೆನ್ಷನ್ ಕೂಡ ತಡ್ಕೊಳ್ಳೋದಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಹೈಪರ್ ಟೆನ್ಷನ್ನ ಅವಳ ದೇಹ ಹೇಗೆ ತಡ್ಕೊಳ್ಳುತ್ತೆ? ನೀವೇ ನೋಡಿದ್ರಲ್ಲ, ನಾವೆಲ್ಲಿ ಅವಳ ಮಗುನ ಅವಳಿಂದ ದೂರ ಮಾಡ್ಬಿಡ್ತೀವೋ ಅಂತ ಎಷ್ಟು ಪ್ಯಾನಿಕ್ ಆದ್ಲು ಅಂತ. ನನ್ನಿಂದ ಅದನ್ನ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಸುಳ್ಳು ಹೇಳ್ದೆ. ನಾನು ಅಷ್ಟೇ. ಯಾಕೆ ಅಂದ್ರೆ ಅದಕ್ಕೆ ಅಂದ್ಕೊಂಡಿರೋದು ನಿಜ ಅಲ್ಲ, ಭ್ರಮೆ ಅಂತ ನೇರವಾಗಿ ಹೇಳಕ್ಕಾಗಲ್ಲ. ಹಾಗಂತ ಶಾಶ್ವತವಾಗಿ ಇದೇ ಸುಳ್ಳನ್ನ ನಾವು ಸತ್ಯ ಅಂತ ಹೇಳ್ಕೊಂಡೋದ್ರೆ ಅದು ಒಳ್ಳೇದಾಗಲ್ಲ. ಹೌದು ಅಜ್ಜಿ, ನಾನು ಒಪ್ಕೋತೀನಿ. ಅದಕ್ಕೆ ಸತ್ಯನ ನಿಧಾನವಾಗಿ ಅರ್ಥ ಮಾಡ್ಸೋಣ. ನಿಮ್ಮಿಬ್ರು ಲೈಫಲ್ಲಿ ನಾನು ಇಂಟರ್ಫಿಯರ್ ಆಗಬಾರ್ದು. ಆದ್ರೆ ಅದಕ್ಕೆ ಹೀಗೆಲ್ಲ ಆಯ್ತು ಅಂತ